ನಮಸ್ಕಾರ. ನಾನು ನಿಮ್ಮ ಸುಧೀಂದ್ರ ಭಟ್, ದೈವತ್ವ ಪಾರಂಪರಿಕ ಜ್ಯೋತಿಷ್ಯರು. ದೈವತ್ವ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತವನ್ನು ಹೇಳ್ತಾ, ಈ ಒಂದು ವಿಚಾರ ದೈವಿಕತೆ ವಿಚಾರವನ್ನೇ ನಾನು ನಿಮಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ. ಅದ್ಯಾವುದು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಈ ಹಿಂದೆ ನಾವು ಮಾಡಿರ್ತಕ್ಕಂಥ ವಿಡಿಯೋದಲ್ಲಿ ತುಳಸಿಯ ಮಹತ್ವದ ಬಗ್ಗೆನೂ ಕೂಡ ಹೇಳಿದ್ದೀನಿ. ತುಳಸಿಯ ಒಂದು ವಿಚಾರ ಕೂಡ ನಿಮಗೆ ಸಾಕಷ್ಟು ತಿಳಿಸಿದ್ದೀನಿ. ತುಳಸಿ ಗಿಡವನ್ನು ಯಾವ ಒಂದು ದಿಕ್ಕಿನಲ್ಲಿ, ಯಾವ ಒಂದು ಡೈಮೆನ್ಷನ್ನಲ್ಲಿ ನೀವು ಅದನ್ನು ಇಡಬೇಕು, ಯಾವ ರೀತಿ ಅದನ್ನು ಒಂದು ಪ್ರವೇಶವನ್ನು ಮಾಡಬೇಕಾದ್ರೆ ನಿಮ್ಮ ಎಡಭಾಗದಲ್ಲಿ ಅದನ್ನು ಬರಬೇಕು, ಮತ್ತು ಅದಕ್ಕೆ ಯಾವ ರೀತಿಯ ಒಂದು ಅಪಚಾರವನ್ನು ಆಗದೇ ಇರೋ ಹಾಗೆ ಅದನ್ನು ಮನೆಯ ಒಂದು ಎಡಭಾಗದಲ್ಲಿ ನೀವು ಸ್ಥಾಪನೆಯನ್ನು ಮಾಡಬೇಕು. ಹೋಗುವಾಗ ಎಡಭಾಗದಲ್ಲಿರಬೇಕು, ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಬಲಭಾಗಕ್ಕೆ ಅದನ್ನು ಇಟ್ಟಿರಬೇಕು ಅನ್ನುವಂತಹ ಒಂದು ವಿಚಾರವನ್ನು ಈಗಾಗಲೇ ನಿಮಗೆ ತಿಳಿಸಿದ್ದೀನಿ. ಆದಾಗ್ಯೂ ಕೂಡ ವೀಕ್ಷಕರ ಒಂದು ಅಪೇಕ್ಷೆ ಮೇರೆಗೆ ಇನ್ನೂ ಹೆಚ್ಚು ವಿಚಾರಗಳನ್ನು ತುಳಸಿಯ ಒಂದು ಗಿಡದ ಬಗ್ಗೆ, ತುಳಸಿಯ ಒಂದು ವಿಚಾರದ ಬಗ್ಗೆ ಹೇಳಿ ಗುರುಗಳೇ ಅಂತ ಹೇಳಿದ್ದಕ್ಕೆ ಅದನ್ನು ಇವತ್ತಿನ ಒಂದು ವಿಚಾರದಲ್ಲಿ, ಇವತ್ತಿನ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡಿದ್ದೀನಿ ವೀಕ್ಷಕರೇ. ತುಳಸಿಯ ಒಂದು ಗಿಡ ಇದು ಪಾವಿತ್ರ್ಯತೆ ಹೊಂದಿರುವಂತಹ ಒಂದು ದೈವಿಕತೆಯನ್ನು ಹೊಂದಿರತಕ್ಕಂತಹ ಗಿಡ. ಯಾವುದಾದ್ರೂ ಒಂದು ವಿಷಯದಲ್ಲಿ ನೀವು ಸಾಮಾನ್ಯವಾಗಿ ನೋಡಿರಬಹುದು, ತುಳಸಿಯ ಕಟ್ಟೆಯ ಮೇಲೆ ಶ್ರೀ ದಾಮೋದರಾಯ ನಮಃ, ಓಂ ಶ್ರೀ ದಾಮೋದರಾಯ ನಮಃ ಅಂತ ಬರೆದಿರ್ತೀವಿ. ದಾಮೋದರ ಅವತಾರದಲ್ಲಿ ತುಳಸಿಯ ಮಹತ್ವ ತುಂಬ ಒಂದು ಮಹತ್ವದ ಪಾತ್ರವನ್ನು ವಹಿಸ್ತದೆ. ತುಳಸಿಯಿಂದ ಏನೆಲ್ಲ ಸಾಧ್ಯತೆಗಳಿದೆ, ಮನೆಯಲ್ಲಿ ಏನೆಲ್ಲ ವಿಚಾರಗಳು ಆಗ್ತದೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಿಮ್ಮ ಮುಂದೆ ಹೇಳಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ. ಇನ್ನೂ ಬರ್ತಕ್ಕಂಥ ಹೆಚ್ಚು ಸಮಯವನ್ನು ತೆಗೆದುಕೊಂಡು ಇನ್ನೂ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಗದಿತವಾಗಿರುವಂತಹ ಈ ನಮ್ಮ ಸಮಯದಲ್ಲಿ ಎಷ್ಟು ಹೇಳಲಿಕ್ಕೆ ಸಾಧ್ಯ ಇದೆಯೋ ಅಷ್ಟನ್ನು ಮಾತ್ರ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ವಿವಾಹ, ಆರ್ಥಿಕತೆ ಮತ್ತು ಆರೋಗ್ಯ, ಈ ಮೂರು ವಿಚಾರಗಳನ್ನು ತುಳಸಿಯ ಒಂದು ದೈವಿಕ ಪೂಜೆ ಪುನಸ್ಕಾರಗಳಿಂದ ಯಾವ ರೀತಿ ನಾವು ಪರಿಹಾರವನ್ನು ಪಡೆದುಕೊಳ್ಳಬಹುದು, ತುಳಸಿಯ ಒಂದು ಪೂಜೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಇವತ್ತು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತುಳಸಿ ಪೂಜೆಯನ್ನು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಮಾಡ್ತೀರಾ. ಸಾಮಾನ್ಯವಾಗಿ ಗೃಹಿಣಿಯರು ಮುಖ್ಯವಾಗಿ ಈ ತುಳಸಿಯ ಪೂಜೆಯನ್ನು ಮಾಡ್ತಾರೆ. ತುಳಸಿಯಲ್ಲಿ 2 ರೀತಿಯ ತುಳಸಿಯನ್ನು ನಾವು ಕಾಣ್ತೀವಿ. ತುಳಸಿ ಗಿಡದಲ್ಲಿ 2 ರೀತಿಯ ಗಿಡಗಳನ್ನು ನಾವು ಕಾಣ್ತೀವಿ. ಅದ್ಯಾವುದು ಅಂತ ಹೇಳಿದ್ರೆ ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಅಂತ ಹೇಳಿ. ಪೂಜೆಗೆ ಶ್ರೇಷ್ಠವಾಗಿರುವಂತಹದ್ದು ಮನೆಯಲ್ಲಿ ಇಡ್ತಕ್ಕಂತಹದ್ದು ಅದೇ ಕೃಷ್ಣ ತುಳಸಿ. ಆ ಎಲೆ ಕಪ್ಪು ರೀತಿಯಲ್ಲಿ ಆ ಎಲೆ ಬರ್ತದೆ, ಬೀಜಗಳನ್ನು ಬಿಟ್ಟಿರುವಂತಹದ್ದಾಗಿರ್ತದೆ, ಕಪ್ಪು ಬೀಜಗಳನ್ನು ಹೊಂದಿರತಕ್ಕಂತಹದ್ದಿರ್ತದೆ, ಹಾಗೂ ಅದರ ಕಾಂಡ ತುಂಬ ಚಿಕ್ಕದಾಗಿ ಮತ್ತು ಹುಲಸಾಗಿ ಬೆಳೆಯುವಂತಹದ್ದಾಗಿರ್ತದೆ. ರಾಮ ತುಳಸಿ ಅಂತಕ್ಕಂತಹದ್ದು ಬಹಳ ಒಂದು ಹಚ್ಚ ಹಸಿರಿನ ಎಲೆಗಳನ್ನು ಹೊಂದಿರ್ತದೆ, ತುಂಬ ಘಮಗುಡುವಂತಹ ಒಂದು ಎಲೆ ಮತ್ತು ಹೂವನ್ನು ಅದು ಹೊಂದಿರುತ್ತದೆ. ಈಗ ನಾವು ಮಾತನಾಡಲಿಕ್ಕೆ ಇಚ್ಛೆ ಪಡುವಂತಹದ್ದು ಕೃಷ್ಣ ತುಳಸಿಯ ಬಗ್ಗೆ. ಈ ಕೃಷ್ಣ ತುಳಸಿಯನ್ನು ಮದುವೆ ಆಗದೇ ಇರತಕ್ಕಂತಹ ಕನ್ಯೆಯರು ಗೆಜ್ಜೆ ವಸ್ತ್ರವನ್ನು ಹಾಕಿ ಪೂಜೆ ಮಾಡುವುದರಿಂದಾಗಿ ವಿವಾಹ ಯೋಗ ಬಹಳ ಬೇಗ ಸಂಪೂರ್ಣ ರೀತಿಯಲ್ಲಿ ಕೂಡಿ ಬರ್ತದೆ ಅಂತ ಒಂದು ವಿಚಾರ. ಇನ್ನೊಂದು ವಿಚಾರ, ವಿವಾಹ ಆಗಿರುವಂತಹ ಸ್ತ್ರೀಯರು ಪೂಜೆ ಮಾಡುವುದರಿಂದ ಗಂಡನ ಆರೋಗ್ಯದಲ್ಲಿ ಒಂದು ಉತ್ತಮವಾದಂತಹ ಒಂದು ಸುಧಾರಣೆ ಬರ್ತದೆ, ಮತ್ತು ಗಂಡನ ಒಂದು ತಮ್ಮ ಪತಿಯ ಒಂದು ಆರ್ಥಿಕ ದೃಷ್ಟಿಯಲ್ಲೂ ಕೂಡ ತುಂಬ ಉತ್ತಮವಾದಂತಹ ಒಂದು ಪರಿಣಾಮಕಾರಿಯಾದಂತಹ ಒಂದು ಮಾರ್ಗದರ್ಶನವನ್ನು ಮತ್ತು ಅಭಿವೃದ್ಧಿಯನ್ನು ಅವರು ಪಡ್ಕೊಳ್ತಾರೆ. ಹಾಗಾಗಿ ಸದ್ಗೃಹಿಣಿಯಾದವಳು ಈ ಒಂದು ತುಳಸಿಯ ಪೂಜೆಯನ್ನು ಮಾಡಬೇಕಾದ್ರೆ ಗೆಜ್ಜೆ ವಸ್ತ್ರವನ್ನು ಯಾವತ್ತಿಗೂ ಮರೆಯಬಾರದು. ಲಕ್ಷ್ಮಿಗೂ ಬಹಳ ಈ ಗೆಜ್ಜೆ ವಸ್ತ್ರ ಅಂದರೆ ಅತ್ಯಂತ ಪ್ರಿಯವಾದಂತಹ ಒಂದು ವಸ್ತು ಗೆಜ್ಜೆ ವಸ್ತ್ರ ಆಗಿರುತ್ತದೆ. ಇದು ಗೆಜ್ಜೆ ವಸ್ತ್ರ ಅನ್ನೋದು ಸುಲಭವಾಗಿ ಎಲ್ಲ ಕಡೆಯೂ ಸಿಗ್ತದೆ. ಗೆಜ್ಜೆ ವಸ್ತ್ರ ಅಂದರೆ ಏನು ಬಹಳ ದೊಡ್ಡ ವನಸ್ಪತಿ ಆಗಿರಬಹುದು, ಬಹಳ ದೊಡ್ಡ ಒಂದು ವಿಚಾರವಾಗಿರಬಹುದು ಅಂತ ತಿಳ್ಕೊಳ್ಬೇಡಿ. ಸುಮಾರು ಜನರಿಗೆ ಗೊತ್ತಿದ್ದವರಿಗೆ ಗೊತ್ತು,
ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೀನಿ. ಈ ಗೆಜ್ಜೆ ವಸ್ತ್ರ ಸುಮಾರು ಗಂದಿಗೆ ಅಂಗಡಿ ಅಂತ ಇರ್ತದೆ. ಈ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಪೂಜಾ ವಸ್ತು ಅಂಗಡಿ ಅಂತ ಇರ್ತದೆ, ಅಲ್ಲಿ ಆದರೂ ಆಗಿರಬಹುದು. ಅಥವಾ ಈ ನಮ್ಮ ಬೆಂಗಳೂರು ಕಡೆ ಹಾಗೂ ನಮ್ಮ ಈ ಉತ್ತರ ಕನ್ನಡದ ಒಂದು ವಿಚಾರ ಬೇರೆ ಬೇರೆ ಆಗಿರೋದ್ರಿಂದಾಗಿ ಗಂದಿಗೆ ಅಂಗಡಿ ಅಂತ ಹೇಳಿದರೆ ಪೂಜೆ ವಸ್ತುಗಳ ಅಂಗಡಿ. ಮತ್ತು ಪೂಜೆ ವಸ್ತುಗಳು ನಮ್ಮ ಉತ್ತರ ಕನ್ನಡದಲ್ಲಿ ಪೂಜಾ ಸ್ಟೋರ್ ಅಂತ ಇರ್ತದೆ, ಅಲ್ಲಿ ತೆಗೆದುಕೊಳ್ಳಬಹುದು. 10 ರೂಪಾಯಿ 5 ರೂಪಾಯಿಯಲ್ಲಿ ಸಿಗುವಂತಹ ಈ ಒಂದು ಗೆಜ್ಜೆ ವಸ್ತ್ರವನ್ನು ದೇವರಿಗೆ, ಆ ತಾಯಿ ತುಳಸಿ ಮಾತೆಗೆ ಹಾಕಿಬಿಟ್ಟು ಬೆಳಗಿನ ಜಾವ ಪೂಜೆಯನ್ನು ಮಾಡುವುದರಿಂದಾಗಿ ಸಕಲ ಇಷ್ಟಾರ್ಥ ಸಿದ್ಧಿಗಳು ಮತ್ತು ಎಲ್ಲ ರೀತಿಯಿಂದಲೂ ಉತ್ತಮವಾದಂತಹ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ನೆಲೆಗೊಳ್ಳಲಿಕ್ಕೆ ಇದು ಕಾರಣ ಆಗ್ತದೆ ವೀಕ್ಷಕರೇ. ಮತ್ತು ತುಳಸಿ ಪೂಜೆಯನ್ನು ಮಾಡತಕ್ಕಂತಹದ್ದರಲ್ಲಿ ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ಗಳು ಏನು ಬರುತ್ತೆ ಅಂತ ಹೇಳಿದರೆ, 2 ಊದಿನ ಕಡ್ಡಿ ತಗೊಂಡು ಬೆಳಗ್ಬಿಡೋದು, ನಮಸ್ಕಾರ ಮಾಡಿಬಿಡೋದು, ಅದಷ್ಟೇ ಪೂಜೆ ಆಗೋದಿಲ್ಲ. ಊದಿನ ಕಡ್ಡಿಯನ್ನು ಬೆಳಗುವುದಕ್ಕಿಂತ ಮುಂಚೆ ಆ ದೀಪ ಧೂಪಗಳನ್ನು ಆ ದೇವಿಗೆ, ಆ ತುಳಸಿ ಮಾತೆಯನ್ನು ಪೂಜಿಸುವುದಕ್ಕಿಂತ ಮುಂಚೆಗೆ ಆ ಒಂದು ತುಳಸಿ ಕಟ್ಟೆ ಯಾವ ರೀತಿಯಲ್ಲಿ ಯಾವ ಪ್ರಮಾಣದಲ್ಲಿ ಅದನ್ನು ನಿರ್ಮಾಣ ಮಾಡಿಸಬೇಕು ಅನ್ನೋದು ಬಹಳ ಮುಖ್ಯ. ತುಳಸಿ ಕಟ್ಟೆ ಒಂದು ವಿಶಿಷ್ಟವಾಗಿರುವಂತಹ ಒಂದು ಕುಂಡ ಇರ್ತದೆ, ಅದು ಒಂದು ಪಾಟ್ ಅಂತ ಏನು ಹೇಳ್ತೀವಿ. ಅದರಲ್ಲಿ ಒಂದು ಒಳ್ಳೆಯ ಉತ್ತಮವಾದಂತಹ ಮಣ್ಣು, ಶುಚಿಯಾದಂತಹ ಒಂದು ಮಣ್ಣನ್ನು ಹಾಕಿಬಿಟ್ಟು ಅದರಲ್ಲಿ ಗೊಬ್ಬರವನ್ನು ಹಾಕಿ ಆಮೇಲೆ ತುಳಸಿಯ ಒಂದು ಪವಿತ್ರವಾದಂತಹ ಗಿಡವನ್ನು ನೆಟ್ಟು ದಿನಾಲೂ ಅದಕ್ಕೆ ನೀರನ್ನು ಹಾಕುವಂತಹದ್ದು ಒಂದು ಪದ್ಧತಿಯನ್ನು ಮಾಡ್ತಾ ಬಂದರೆ ಉತ್ತಮವಾದಂತಹ ರೀತಿಯಲ್ಲಿ ಆ ತುಳಸಿ ಬೆಳೀತದೆ. ಅದಾದ ಮೇಲೆ ಯಾವುದೇ ಒಂದು ಮುಟ್ಟು ಮೈಲಿಗೆ, ಅಂದರೆ ಈಗ ಹೆಣ್ಣು ಮಕ್ಕಳ ಒಂದು ರಜಾ ದಿನಗಳಲ್ಲಿ ಹಾಗೂ ಆ ಹೆಣ್ಣು ಮಕ್ಕಳ ಒಂದು ಅಶೌಚವಾದಂತಹ ಒಂದು ಸಮಯದಲ್ಲಿ ಆ ಒಂದು ತುಳಸಿಯ ಗಿಡವನ್ನು ಮುಟ್ಟದೇ ಇರುವಂತಹದ್ದು ತುಂಬ ಪ್ರಶಸ್ತ. ಪಾವಿತ್ರ್ಯತೆಯನ್ನು ಹೊಂದಿರತಕ್ಕಂತಹ ಒಂದು ಆ ತುಳಸಿ ಗಿಡವನ್ನು ಪವಿತ್ರ ದೃಷ್ಟಿಯಿಂದಲೇ ನೋಡುವುದು ಉತ್ತಮಕಾರಿಯಾದಂತಹ ಒಂದು ಪರಿಣಾಮ ಕೊಡುವಂತಹದ್ದಕ್ಕೆ ನಾಂದಿಯಾಗ್ತದೆ. ಮತ್ತು ಆ ಒಂದು ಕಟ್ಟೆ ಈ ರೀತಿಯಾಗಿ ಕಟ್ಟಿರಬೇಕು. ಅದಕ್ಕೆ ಪ್ರದಕ್ಷಿಣೆ ಹಾಕಲಿಕ್ಕೆ ಒಂದು ಸೂಕ್ತವಾದಂತಹ ಒಂದು ಸ್ಥಳವನ್ನು ಒದಗಿಸಿರಬೇಕು. ಯಾವುದೋ ಒಂದು ಗೋಡೆಗೆ ಅಂಟಿಸಿಕೊಂಡು ಇಡುವಂತಹದ್ದಲ್ಲ, ಅದಕ್ಕೆ ಪ್ರದಕ್ಷಿಣೆಯನ್ನು ಹಾಕಲಿಕ್ಕೆ ಸೂಕ್ತವಾದಂತಹ ಒಂದು ವಾತಾವರಣ ಅಲ್ಲಿ ಇರಬೇಕು, ಸೂಕ್ತವಾದಂತಹ ಒಂದು ಸ್ವಲ್ಪ ಜಾಗವನ್ನು ಅಲ್ಲಿ ಬಿಟ್ಟಿರಬೇಕು ಅಂತ ಹೇಳ್ತೇನೆ. ಮತ್ತು ಆಮೇಲೆ ಸೂಕ್ತವಾದಂತಹ ಗೆಜ್ಜೆ ವಸ್ತ್ರವನ್ನು ಹಾಕಿಬಿಟ್ಟು ದೀಪ ಧೂಪಗಳಿಂದ ಅರಿಶಿಣ ಕುಂಕುಮ ಶೋಭಿತರಾಗಿ ಆ ಅರಿಶಿಣ ಕುಂಕುಮವನ್ನು ಆ ಒಂದು ತುಳಸಿ ಮಾತೆಗೆ ಅರ್ಪಿಸುವುದರಿಂದಾಗಿ ಸಕಲ ಇಷ್ಟಾರ್ಥ ಸಿದ್ಧಿಗಳು ನಿಮ್ಮದಾಗ್ತದೆ, ಎಲ್ಲ ರೀತಿಯಿಂದ ಒಳ್ಳೆಯ ವಿಚಾರಗಳನ್ನು ಆಗ್ತದೆ ಅನ್ನೋ ರೀತಿಯಿಂದ ಹೇಳಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತು ನಮ್ಮ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮಗೆ ಸಿಗಬೇಕು ಅನ್ನೋದಾದರೆ, ಇನ್ನೂ ನಮ್ಮ ವಿಡಿಯೋಗಳಿಂದ ನಮ್ಮಿಂದ ನಿಮಗೆ ಸಲಹೆಗಳನ್ನು ಪಡಿಬೇಕು ಅನ್ನೋದಾದರೆ 2 ಕೆಲಸಗಳನ್ನು ಮಾಡಬೇಕು. ಒಂದು, ನಮ್ಮನ್ನು ನೇರವಾಗಿ ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಒಂದು ನಂಬರ್ ಮುಖಾಂತರ ಸಂಪರ್ಕಿಸಿ. ನಾವು ಹುಬ್ಬಳ್ಳಿ ಮತ್ತು ಬೆಂಗಳೂರು ನಗರಗಳಲ್ಲಿ 2 ಊರುಗಳಲ್ಲಿ ನಾವು ಲಭ್ಯರಿರ್ತೇವೆ. ಯಾವುದೇ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ವಿಚಾರಗಳನ್ನು ನೀವು ಕೇಳಬೇಕಾಗಿದ್ದರೆ ನೇರವಾಗಿ ನಮ್ಮನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ. ಹಾಗೂ ಇನ್ನೂ ಯಾವುದೇ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮಗೆ ಸಿಗಬೇಕು ಅನ್ನೋದಾದರೆ ನಮ್ಮ ವಿಡಿಯೋವನ್ನು ನೋಡಿಕೊಳ್ಳುವಂತಹ ವ್ಯಕ್ತಿಗಳು ಈ ಒಂದು ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಇನ್ನೂ ಹೆಚ್ಚು ಹೆಚ್ಚು ದಿನಗಳಿಗೆ ತಿಳಿಸಿ. ನಮಸ್ಕಾರ.